ಹಾಸನ ಜಿಲ್ಲೆಯಲ್ಲೊಂದು ಅಪರೂಪದ ಘಟನೆ. ಬೀದಿ ನಾಯಿಗೂ ನಡೆದಿದೆ ಮರಣೋತ್ತರ ಪರೀಕ್ಷೆ. ನಿಜಕ್ಕೂ ಇದು ಕೇಳೋದಕ್ಕೆ ವಿಚಿತ್ರ ಅನ್ಸ್ಬೋದು, ಆದ್ರೆ ಅಸಲಿಗೆ ಬೀದಿ ನಾಯಿಗೂ ಪೊಲೀಸರು ಮರಣೋತ್ತರ ಪರೀಕ್ಷೆ ಮಾಡಿರುವ ಘಟನೆಯೊಂದು ಹಾಸನದಲ್ಲಿ ನಡೆದು ಹೋಗಿದೆ ಕಣ್ರಿ. ಈ ರೀತಿ ಮನುಷ್ಯರು ಸತ್ತಾಗ ಯಾವುದೇ ಅನುಮಾನ ಇದ್ದಾಗ ಮರಣೋತ್ತರ ಪರೀಕ್ಷೆ ಮಾಡಿಸಲಾಗತ್ತೆ. ಆದ್ರೆ ಇಲ್ಲಿ ಶ್ವಾನ ಸತ್ತಾಗ ಕೂಡ ಮರಣೋತ್ತರ ಪರೀಕ್ಷೆ ಮಾಡಿಸಿರೋದು ನಮ್ಮ ರಾಜ್ಯದಲ್ಲೇ ಇದೇ ಮೊದಲು ಅನ್ಸುತ್ತೆ ಕಣ್ರಿ. ಚೆನ್ನಾಗಿದ್ದ ಶ್ವಾನ ಅನುಮಾನಾಸ್ಪದಕ ಸಾವು. ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಗ್ರಾಮದ ಯುವಕ. ಹೌದು, ಚೆನ್ನಾಗಿದ್ದ ಶ್ವಾನವೊಂದು ದಿಢೀರಂತ ಮೃತಪಟ್ಟಿತ್ತು ಕಣ್ರಿ. ಇದರಿಂದ ಅನುಮಾನಗೊಂಡ ಗ್ರಾಮದ ಯುವಕ ನೇರವಾಗಿ ನಾಯಿಯ ಮರಣೋತ್ತರ ಪರೀಕ್ಷೆಗಾಗಿ ಪೊಲೀಸರ ಬಳಿ ದೂರನ್ನ ನೀಡಿದ್ದ ನೋಡಿ. ಶಿವಕುಮಾರ್ ಎಂಕೆ ನೀಡಿದ ದೂರಿನ ಅನ್ವಯ ಪೊಲೀಸರು ಮರಣೋತ್ತರ ಪರೀಕ್ಷೆಗೆ ಒಪ್ಪಿಕೊಂಡಿರೋದೇ ಗ್ರೇಟ್ ಕಣ್ರಿ. ಯಾಕಂದ್ರೆ ಮನುಷ್ಯರು ಸಾವಪ್ಪಿದ ಸಾಕಷ್ಟು ಕೇಸ್ಗಳೇ ಇದೀಗ ಪೆಂಡಿಂಗ್ ಇರಬೇಕಾದ್ರೆ ಇದೀಗ ಶ್ವಾನದ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಕ್ಕೆ ಮರಣೋತ್ತರ ಪರೀಕ್ಷೆ ನಡೆಸ್ತಿರೋದು ಇದೇ ಮೊದಲು ಎನ್ಸುತ್ತೆ. ವೈದಿಬೈ ಈ ರೀತಿಯ ಅಪರೂಪದ ಘಟನೆಗೆ ಸಾಕ್ಷಿಯಾಗಿದ್ದು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಮುತ್ತುಗೋದ ಹೊಸೂರು ಗ್ರಾಮ ಕಣ್ರಿ. 6 ವರ್ಷಗಳಿಂದ ಗ್ರಾಮದಲ್ಲಿದ್ದ ಬೀದಿ ನಾಯಿ ಶಿವಕುಮಾರ್ ಎಂಕೆ ಮನೆಯ ಬಳಿಯೇ ಇರುತ್ತಿತ್ತು. ಬೀದಿ ನಾಯಿ ಇದೀಗ ದಿಢೀರಂತ ಸಾವನ್ನಪ್ಪಿರೋದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ಅಂದು 112ಕ್ಕೆ ಕರೆ ಮಾಡಿದ್ರು ವಕೀಲ ಶಿವಕುಮಾರ್ ಕಣ್ರಿ. 112ಗೆ ಕರೆ ಮಾಡಿದಾಗ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ರು. ನಾಯಿಯ ಮರಣೋತ್ತರ ಪರೀಕ್ಷೆ ನಡೆಸಲು ಕೋಣನೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ವಕೀಲ ಶಿವಕುಮಾರ್ ಕಣ್ರಿ. ಇದರನ್ವಯ ಬೆಳವಾಡಿ ಗ್ರಾಮದ ಪಶುವೈದ್ಯಾಧಿಕಾರಿ ಮರಣೋತ್ತರ ಪರೀಕ್ಷೆ ನಡೆಸುವಂತೆ ಆಗಸ್ಟ್ 11ರಂದು ಪತ್ರ ಬರೆದಿದ್ರು ಕೋಣೂರು ಪೊಲೀಸರಿಗೆ. ಅಂದೇ ಮರಣೋತ್ತರ ಪರೀಕ್ಷೆ ನಡೆಸಿದ್ದ ಪಶುವೈದ್ಯಾಧಿಕಾರಿ ಸಂಜೀವ್ ಕಣ್ರಿ. 9 ಶಾಂಪಲ್ಗಳನ್ನ ಮೈಸೂರು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿರುವ ಪಶುವೈದ್ಯಾಧಿಕಾರಿ ರಿಪೋರ್ಟ್ಗಾಗಿ ಕಾಯುತ್ತಿರುವ ವಕೀಲ ಶಿವಕುಮಾರ್ ಎಂಕೆ. ಹಾಗಾದ್ರೆ ಇದರ ಸಾವಿನ ಹಿಂದಿನ ರಹಸ್ಯ ಬಯಲಾಗತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ಹಾಸನ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.